ವೇದವಾಕ್ಯವನೆಲ್ಲ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧನೆಗಳಿಗೆ ಮಣಿಯುವೆನೋ ಸಾಧು ನಿಜ ಕುಣಿಗೆ ಮಣಿಯುವೆನು ನಿಜ ಮನವಿಸುವ ಕುಣಿಯ ಗ್ರಂಥವನ್ನು ನಿಜವಾಗಿ ಮೊಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನೋ ಸುಜನರಿಗೆ ನಿತ್ಯ ನಂಬಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುತ್ತರನ್ನಾಗಿ ಕೈಲಾಸಿ ಜಡಿಸಿದ ಸಿದ್ಧರೂಢರಿಗೆ ನತನಂಬೆ ಸಿದ್ಧರೂಢರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗನು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಧ್ಯಾನಮೂಲೋ ಗುರುಮೂರ್ತಿ ಪೂಜಮೂಲೋ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 25ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ಶನೈ ಶನೈ ಉಪರಮತೆ ಬುದ್ಧ್ಯಾ ಧೃತಿ ಗ್ರಹೀತಾಯ ಆತ್ಮ ಸಂಸ್ಥಂ ಮನಃ ಕೃತ ನ ಕಿಂಚಿತ್ ಅಪಿ ಚಿಂತೆಯೇತಂತ ಶ್ಲೋಕದ ಅಭಿಪ್ರಾಯ. ಅರ್ಥಾತ್ ಯಾವಾಗಲೂ ಸಾಧನಾ ಬಲದಿಂದ ಸಾಧ್ಯವಾಗದ ಆನೆಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನಿನ್ನೆ ದಿನ ಹೇಳಿ, ಅದು ಹೇಗೆ ಅಂದರೆ ಶನೈ ಶನೈ ಅಂದರೆ ಒಂದೇ ಸಲ ಇವುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಎಂಥವರಿಗಾದರೂ ಅಸಾಧ್ಯ. ಇದನ್ನು ಕ್ರಮವಾಗಿ ಅಭ್ಯಾಸವನ್ನು ಮಾಡಿ ಉಪರಮೇತಂದರೆ ವಿರಕ್ತಿಯನ್ನು ಪಡೆಯುವುದು, ಅವುಗಳನ್ನು ಬಿಡುವುದೇ ವಿರಕ್ತಿಯನ್ನು ಪಡೆಯುವುದು ವಿರಕ್ತಿ ಅಂದ್ರೆ ಏನಿಲ್ಲ, ಇವುಗಳನ್ನ ಬಿಡೋದೇ ವಿರಕ್ತಿ. ಹಾಗೆ ಧೃತಿ ಗ್ರಹಿತಾಯ ಅಂದರೆ
ಧೈರ್ಯ ಕಳೆದುಕೊಳ್ಳದೆ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಸುವಂತೆ ಮಾಡಿ ಅದನ್ನು ಬಿಟ್ಟರೆ ಏನನ್ನೂ ಸಹ ಚಿಂತಿಸಬಾರದು. ಮನಸ್ಸು ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ವಿನಃ ಅದನ್ನು ಬಿಟ್ಟು ಬೇರೆ ಚಿಂತೆಯನ್ನು ಮಾಡಕೂಡದು ಅಂತ. ಯಾಕಂದರೆ ಎಲ್ಲಿವರೆಗೂ ನಮ್ಮ ಮನಸ್ಸು ನಿರ್ವಿಷಯದಲ್ಲಿ ಕರಿಗೊಂಡನಿಲೆ ನೀನೇ ಸುಖಿಯಪ್ಪೆ. ಪರಮಾತ್ಮ ಅಂದರೆ ನಿರ್ವಿಷಯ, ಜೀವಾತ್ಮ ಅಂದರೆ ವಿಷಯ. ವಿಷಯ ಹಿಡ್ಕೊಂಡದಕ್ಕೆ ಪಾಂಡವರಲ್ಲಿ 5 ಜನ ಪುತ್ರರು ಕುಂತಿಗೆ, ಒಬ್ಬ ಧನಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಅರ್ಜುನಾದ, ಗದೆಯನ್ನ ಕೈಯಲ್ಲಿ ಹಿಡಿದವನು ಭೀಮಾದ. ಹೌದಲ್ರಿ? ಉಪಾಧಿಗಳೆಂದರೆ ಅರ್ಜುನ, ಉಪಾಧಿಯಿಂದ ಭೀಮ. ಅವನ ಶಕ್ತಿ ಸಾಮರ್ಥ್ಯ ಉಪಾಧಿಯಿಂದಲೇ ಜಗಕ್ಕೆ ಗೊತ್ತಾಯ್ತು. ಅದರಂತೆ ಇಲ್ಲಿ ಕೂಡ ವಿಷಯಾದಿಗಳನ್ನು ಹಿಡಿದುಕೊಂಡಾಗ ಜೀವಾತ್ಮದ, ವಿಷಯನ್ನ ಬಿಟ್ಟಾಗ ಪರಮಾತ್ಮನಾದ. ಹಾಗಾಗಿ ಇಲ್ಲಿ ಧೈರ್ಯದಿಂದ ಕೂಡಿ ಮತ್ತು ಬುದ್ಧಿ ಇರಬೇಕು. ಬರೇ ಒಣ ಧೈರ್ಯ ಕೆಲಸ ಕೊಡಂಗಿಲ್ಲ. ಬಹಳ ಮಂದಿಗೆ ಧೈರ್ಯವಂತ ಇರ್ತಾರೆ, ಆದರೆ ಬುದ್ಧಿ ಇಲ್ಲದೆ ಧೈರ್ಯ ಇದ್ರೆ ಅಪಾಯ ಆಗ್ತದೆ. ಬುದ್ಧಿ ಮತ್ತು ಧೈರ್ಯ ಇತ್ತಂದ್ರೆ ಆ ಮನಸ್ಸನ್ನು ಬಾಹ್ಯ ಪ್ರಪಂಚದಿಂದ ಅಂದರೆ ದೃಶ್ಯ ವಿಷಯಗಳಿಂದ ಮರಳಿ ಆತ್ಮನಲ್ಲಿ ಸ್ಥಾಪಿಸಬೇಕು. ಆತ್ಮನಲ್ಲಿ ಸ್ಥಾಪನೆ ಆಗಬೇಕಾಗಿದ್ರೆ ಅವನು ನಿರುಪಾಧಿಕಾನ, ಇವನು ಉಪಾಧಿಯಿಂದ ಅವನಲ್ಲಿ ಸ್ಥಾಪನೆ ಬರಂಗಿಲ್ಲ. ಘಟಾಕಾಶ ಮಠಾಕಾಶ ಒಂದು ಕೊಡ್ತಾವಂದ್ರೆ ಉಪಾಧಿಯನ್ನು ಬಿಟ್ಟಾಗ ಕೊಡ್ತಾವಿಲ್ಲ. ಹಾಗೆ ಇಲ್ಲಿ ಕೂಡ ಅನೇಕ ಸಾಧನೆ ಮಾಡುವಾಗ ಬಹಳ ವಿಚಾರ ಮಾಡಬೇಕು. ನೀವು ಮಾಡಬೇಕು, ನಾವು ಮಾಡಬೇಕು, ಮತ್ತು ಮಂದಿಗೆ ಹೇಳಬೇಕು. ಯಾವ ಸಾಧನೆ ಅಂದರೆ ಅನಂತ ಜನ್ಮದಲ್ಲಿ ವಿಷಯಾದಿಗಳ ಸಂಘವನ್ನು ಮಾಡಿದಂಥ ಮನಸ್ಸನ್ನು ಆ ವಿಷಯ ಸಂಘದಿಂದ ಬಿಡಿಸಿ ನಿಸ್ಸಂಗ ಮಾಡಬೇಕಾಗಿದ್ರೆ ಅಂಥ ಸಮಯದಲ್ಲಿ ಬಹಳ ವಿಘ್ನಗಳು ಬರ್ತಾವ, ಬಹಳ ಕಷ್ಟ. ಶರೀರಕ್ಕೆ ಬರ್ಬೋದು, ವಾಣಿಗೆ ಬರ್ಬೋದು, ಮನಸ್ಸಿಗೆ ವಿಕಾರ ಆಗ್ಬೋದು. ಅದರಂತೆ ಅಷ್ಟೆಲ್ಲ ವಿಘ್ನಗಳು ಬಂದರೂ ಕೂಡ ಹಿಂದಕ್ಕೆ ನೋಡದೆ ಮುಂದೆ ಮುಂದೆ ಸಾಗಿ ಸಾಧನೆಯನ್ನು ಮುಗಿಸುವ ಧೈರ್ಯ ಬೇಕು. ನಾವು ಯಾವುದನ್ನು ಹಿಡಿದ್ವಿ ಇವತ್ತು ಕೈಯಲ್ಲಿ ಸಂಕಲ್ಪ ಮಾಡಿದ್ವಿ, ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ ಅನ್ನುವಂಥ ಧೈರ್ಯವನ್ನು ಮಾಡಬೇಕು. ನೋಡ್ರಿ, ಇಲ್ಲಿ ಉತ್ತರ ಭೂಪನ ಧೈರ್ಯ ಕೆಲಸ ಕೊಡಂಗಿಲ್ಲ ಅಂತ. ಕೆಲಸ ಕೊಡ್ತೇನು? ಹಾಗೆ ಇನ್ನೊಂದು ಏನದ, ವಿಘ್ನಗಳಲ್ಲಿ ಮಾಯಾ ವಿಘ್ನ ಅನ್ನುವಂಥದ್ದು ಬಲು ವಿಚಿತ್ರ ಅದ. ಮನುಷ್ಯರಿಂದ ಆಗುವಂಥ ವಿಘ್ನಗಳು ಬೇರೆ, ಅದೇ ದೈವಿಕ ಅಂದರಲ್ಲ. ಆ ದುಃಖಗಳಲ್ಲಿ ಮತ್ತೆ ಇನ್ನೊಂದು ಸೇರಿಸ್ಬೇಕು. ಏನು ಅಂದ್ರೆ ಮಾಯಾ ವಿಘ್ನ ಅಂತ. ಮನುಷ್ಯರು ಮಾಡುವಂಥ ವಿಘ್ನಗಳು ಕೊಡುವಂಥ ಕಷ್ಟ ಸುಖಗಳು ನಮಗೂ ಗೊತ್ತಾಗ್ತಾವ, ನಿಮಗೂ ಗೊತ್ತಾಗ್ತಾವ. ಇದಾದದ್ದು ಸೋಗಪ್ಪನಿಂದನೇ ಆಯಿತು, ಪೂಜಾರಿಂದನೇ ಆಯಿತು, ಪ್ರಭುನಿಂದನೇ ಆಯಿತು ಅಂತ ಗೊತ್ತಾಗ್ತವೆ. ಆದರೆ ಮಾಯಾ ವಿಘ್ನ ಏನದ, ಅದು ತನ್ನ ಕೈ ಚಳಕದಿಂದ ಕಾಣದೆ ನಮ್ಮನ್ನು ಮೆತ್ತಗೆ ಮಾಡ್ತದೆ. ಹೇಗೆಂದರೆ ರಮಣೀಯ ವಿಷಯವಾಗಿ ಕಂಡು
ಅದೇನು ಮಾಡ್ತದ, ಪ್ರಪಂಚ ನೋಡುವಾಗ ಬೇರೆಯವರಿಗೆ ಒಂದು ರೀತಿ ಕಂಡರೆ ಸಾಧಕನಿಗೆ ಮತ್ತೊಂದು ರೀತಿ ಕಾಣ್ತದೆ. ಬಹಳ ರಮಣೀಯವಾಗಿ, ಬಹಳ ಸುಂದರವಾಗಿ ಕಾಣ್ತದ. ಅಂಥ ಸಮಯದಲ್ಲಿ ಅಂಥ ವಿಷಯ ಕಂಡು ಬಂದರೂ ಕೂಡ ಅದಕ್ಕೆ ತಲೆಬಾಗದೆ, ಆ ವಿಷಯಾದಿಗಳಲ್ಲಿ ತಲೆ ಬಾಗಬಾರದು. ವಿಶ್ವಾಮಿತ್ರ ಯಾಕೆ ಅಂದ್ರೆ ಇದಕ್ಕೆ ಹಿಂಗಾಯ್ತು. ಇದು ಒಂದೇ ಅಂತಲ್ಲ, ಅದೊಂದೇ ಗೆದ್ದವನು ಮುಕ್ತನಾಗ್ತಂತ ಏನಿಲ್ಲ. ಆ ಋಷಿಗಳ ಸಂಬಂಧ ಇದ್ದದಕ್ಕಾಗಿ ಅಲ್ಲಿ ಹೇಳಬೇಕಾಗಿದೆ. ಋಷಿಗಳಿಗೆ ಸಂಬಂಧ ಇದ್ದಿದ್ದು ಸೋಲಬಾರ್ದಾಗಿತ್ತಂತ. ಸೋಲದಾತನೇ ವಿರುದ್ಧನು ನಿಜಗಳು ಕೂಡ ಹೇಳ್ಯಾರ. ಅದರಂತೆ ತಲೆಬಾಗದೆ ಇಂಥ ಧೈರ್ಯಯುಕ್ತ ಬುದ್ಧಿಗೆ ತನ್ನ ಇಷ್ಟ ಬಂದಂತೆ ಮನಸ್ಸನ್ನು ಆಡಿಸುವ ಶಕ್ತಿ ಇರುತ್ತದೆ. ಇಲ್ಲಿವರೆಗೂ ಮನಸ್ಸು ಆಡಿದಂತೆ ನಾವು ಆಡೀವಿ. ಮನಸ್ಸು ಆಡಿದಂತೆ ನಾವು ಆಡೀವಿ ಅಂದರೆ ಮನಸ್ಸಿನ ಅಧೀನವಾಗಿ ನಾವೀವಿ ಇಲ್ಲಿವರೆಗೂ. ಈಗ ಏನಾಗಬೇಕು ಅಂದರೆ ಮನಸ್ಸು ನಮ್ಮ ಅಧೀನ ಆಗಬೇಕು. ನಾ ಹೇಳಿದಂಗೆ ಮನಸ್ಸು ಕೇಳಬೇಕು ವಿನ ಮನಸ್ಸು ಹೇಳಿದಂಗೆ ನಾವು ಕೇಳಬಾರ್ದು. ಇದು ಧೈರ್ಯ, ಇದು ಧೈರ್ಯ. ಯಾಕಂದ್ರೆ ತನ್ನ ಇಷ್ಟ ಬಂದಂತೆ ಮನಸ್ಸನ್ನು ಆಡಿಸುವ ಶಕ್ತಿ ಬೇಕಂತ. ನಾನು ಏನು ಹೇಳ್ತೀನಿ ಅದರಂಗ ಆಡಬೇಕು. ಅದು ಹೇಳಿದಂಗೆ ನಾನು ಆಡಂಗಿಲ್ಲ. ಹಾಗೆ ಇಂಥ ಧೈರ್ಯಯುಕ್ತ ಬುದ್ಧಿಗೆ ಮನಸ್ಸನ್ನ ವಿಷಯಾದಿಗಳಿಂದ ಸೆಳೆದುಕೊಳ್ಳುವ ಸಾಮರ್ಥ್ಯ ಬರ್ತದೆ. ವಿಷಯಗಳಿಂದ ಎಳ್ಕೋ ಸಾಮರ್ಥ್ಯ ಬರ್ತದೆ. ಆನೆ 10 ಮಂದಿ ಹಿಡಿದ್ರು ಕೂಡ ಅದು ಜಗ್ಗುವ ಶಕ್ತಿ ಅದ. ಆದ್ರೆ ಮಾವುತ ಸುಮ್ಮನೆ ಸೊಂಡಿಲಿ ಹಿಡಿದ್ರೆ ಹಿಂದೆ ಹೋಗ್ತದೆ. ಮಾವುತ ಬಲಶಾಲು, ಆನೆ ಬಲಶಾಲು. ಆನೆ ಬಲಶಾಲಿ ಆದರೂ ಕೂಡ ಮಾವುತನ ಇಚ್ಛೆ ಅಂತ ಹೋಗ್ತದೆ ಬರ್ತದೆ. ಇಲ್ಲಂದ್ರೆ ಆನೆ ಇಚ್ಛೆ ಅಂತ ಹೋಗ್ಬೇಕಾಗ್ತದೆ. ಹಾಗೆ ಇದೇ ವಿಷಯವನ್ನ ಹಿಂದೆ ಕೂಡ ಹೇಳಿ ಮನಸ್ಸಸ್ತು ಪರಾಬುದ್ಧಿ ಅಂದ್ರೆ 2 ಪ್ರಕಾರ. ಯಾರನ್ನ ಮನಸ್ಸು ಅಲ್ಲಾಡಿಸ್ತದ, ಯಾರನ್ನ ಅಲುಗಾಡಿಸೋದಿಲ್ಲ ಅಂದ್ರೆ ಅಜ್ಞಾನಿಗಳ ಮನಸ್ಸನ್ನ, ಅಜ್ಞಾನಿಗಳನ್ನ ಮನಸ್ಸು ಅಲ್ಲಾಡಿಸ್ತದ. ಅಜ್ಞಾನಿಗಳು ಜನರನ್ನ ಆನೆ ಅಲುಗಾಡಿಸೋದಿಲ್ಲ, ಜ್ಞಾನಿಗಳನ್ನ ಮನಸ್ಸು ಅಲುಗಾಡಿಸುವುದಿಲ್ಲ ಅಂತ. ಹಾಗೆ ಧೃತಿಗ್ರಹೀತಯ ಎಂಬಂತೆ 2 ಧೈರ್ಯಗಳಿಂದ ಕೂಡಿದ್ದರಿಂದ ಮನಸ್ಸನ್ನ ಸ್ವಾಧೀನ ಮಾಡಿಕೊಳ್ಳಬಹುದು. ಮನಸ್ಸು ವ್ಯಾಘ್ರವಾಗಿದ್ದು ಬುದ್ಧಿಯು ಕುರಿಯಾಗಬಾರದು. ಇಲ್ಲೇ ಸಮಸ್ಯೆ. ಅದು ಸಿಂಹ ಸಮಾನವಾಗಬೇಕು. ಮನಸ್ಸು ಏನಾಗಬೇಕು, ವ್ಯಾಘ್ರ ಅಂದ್ರೆ ಸಿಂಹ, ಬುದ್ಧಿ ಕುರಿ ಆದ್ರೆ ಕೆಲಸ ಕೊಡೋದಿಲ್ಲ. ಅದು ಸಿಂಹ ಸಮಾನವಾಗಬೇಕು. ಮನಸ್ಸು ಕೂಡ ಸಿಂಹದ ಸಮಾನ ಆದಾಗ ಬುದ್ಧ್ಯಾ ಧೃತಿ ಗ್ರಹಿತಾಯ ಎಂದು ಬುದ್ಧಿಯು ಧೈರ್ಯ ಸ್ಥೈರ್ಯಗಳಿಂದ ಕೂಡಿಕೊಳ್ಳುವುದು ಅಂತ ಅರ್ಥ. ಈ ಪ್ರಕಾರವಾಗಿ ಧೈರ್ಯ ಸ್ಥೈರ್ಯಗಳಿಂದ ಬುದ್ಧಿ ಇದ್ದರೂ ಸಿದ್ಧಿಯನ್ನು ಪಡೆಯುವ ವಿಷಯದಲ್ಲಿ ತುರ್ತಾಗಿರಬಾರದು, ಅವಸರವನ್ನು ಮಾಡಬಾರದು. ಅದಕ್ಕೆ ಬಸವಾನಂದ ಮಹಾತ್ಮರು ಎಳ್ಳನಿತು ನಾವೇನಂತೀವಿ ಅಂದ್ರೆ ಒಮ್ಮೆಲೆ ಚೀಲ ತೂರಿದಂಗೆ ತೂರಿ ಮುಕ್ತಿ ಪಡಬೇಕಂತೀವಿ. ಅದು ಎಳ್ಳು ಕಾಳಿನಷ್ಟು ಬಿಡಬೇಕು, ಎಳ್ಳು ಕಾಳಿನಷ್ಟು ಪಡಿಬೇಕಂತ.
ಹಾಗೆ ಬಿಡ್ತಾ ಬಿಡ್ತಾ ಪಡಿತಾ ಅದು ಪೂರ್ಣ ಆಗ್ತದೆ. ಅದೇ ರೀತಿ ಯಾವ ಕಾರ್ಯವನ್ನಾದರೂ ಯೋಚಿಸಿ ಮಾಡುವುದರಿಂದ ಪೂರ್ಣ ಸಿದ್ಧಿಯಾಗಬಲ್ಲದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಯೋಚನೆ ಮಾಡಿದರೆ ಅದು ಸಿದ್ಧಿ ಆಗ್ತದೆ. ಅವಸರ ಮಾಡಿದ್ದು ಅಪಸಿದ್ಧಿ ಆಗ್ತದೆ. ವಿನ ಅದು ಸಂಕಲ್ಪಕ್ಕೆ ಸಹಾಯ ಮಾಡಂಗಿಲ್ಲ ಅಂತ. ನೀ ಬೇಕಾದ ಸಂಕಲ್ಪ ಮಾಡು, ಯಾಕೆ ಸಹಾಯ ಮಾಡಲಿಲ್ಲ? ಅವಸರ ಮಾಡಿದಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ. ಹೀಗೆ ಅವಸರ ಮಾಡಿದರೆ ಕೆಲಸ ಕೆಟ್ಟು ಹೋಗಬಹುದು. ಅದಕ್ಕಾಗಿ ಮೂಲದಲ್ಲಿ ಶನೈ ಶನೈ ಅಂತ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾನೆ, ಏ ಅರ್ಜುನ, ನಿಧಾನವಾಗಿ ಕ್ರಮವಾಗಿ ಬಲಾತ್ಕಾರದಿಂದ ಮನಸ್ಸು ಎಂದು ಸ್ವಾಧೀನವಾಗಲಾರದು. ಬಲಾತ್ಕಾರ ಮಾಡಿದೆ ಅಂದ್ರೆ ಮನಸ್ಸು ಸ್ವಾಧೀನ ಆಗೋದಿಲ್ಲ, ಮತ್ತೆ ಇನ್ನು ವಿರೋಧ ಆಗ್ತದೆ. ಆನೆಯನ್ನು ಸ್ವಾಧೀನ ಮಾಡಿಕೊಳ್ಳುವ ಮಹಾತ್ಮ ಮಾವುತ ಹಾವಿನಲ್ಲಿ ಹಲ್ಲು ಕಿತ್ತಿದಂಗೆ ಕಿತ್ತಿ ಪುಟ್ಟಿಯಲ್ಲಿ ಇಟ್ಟು ಅಥವಾ ನಾಯಿ ಅಥವಾ ಒಂದು ಬೆಕ್ಕನ್ನು ಸ್ವಾಧೀನ ಮಾಡಿಕೊಂಡಂಗಲ್ಲ. ಒಡೆದು ಸ್ವಾಧೀನ ಮಾಡಕ್ಕೋದ್ರೆ ನಾಯಿನೇ ಬಿಡಂಗಿಲ್ಲ. ನೋಡ್ರಿ, ಮನೆಗೆ ನಾಯಿ ಇತ್ತು ಅಂತ ತಿಳ್ಕೋರಿ, ಅದು ನಿನ್ನ ಮಾತು ಕೇಳ್ತದ, ನಿನ್ನ ನೋಡಿದ್ರೆ ಬಾಲ ಅಲಗಡಿಸ್ತದ. ಎಷ್ಟು ಸ್ವಾಧೀನ ಆಗ್ಯದ, ಪ್ರೇಮದಿಂದ ಸ್ವಾಧೀನ ಆಗ್ಯದು ಅಥವಾ ಬಡಿಗೆ ಒಡೆಯೋದ್ರಿಂದ ಸ್ವಾಧೀನ ಆಗ್ಯದು? ಪ್ರೇಮದಿಂದ. ಹೌದಾ ಇಲ್ರಿ? ಅಂತ ನಾಯಿನೇ ನಮ್ಮ ವಶ ಆಗ್ಬೇಕಾದ್ರೆ ಪ್ರೇಮದಿಂದ ವಶ ಮಾಡಿಕೊಳ್ಬೇಕಂತ ಅರ್ಥ ಆಯ್ತು. ಮತ್ತ ಇಂಥ ಮನಸ್ಸೇನದ ಅದನ್ನ ವಶ ಮಾಡಿಕೊಳ್ಳಬೇಕಾದರೆ ಪ್ರೀತಿ ಪ್ರೇಮದಿಂದ ನಿಧಾನದಿಂದ ಸಾವಕಾಸಾಗಿ ಅದನ್ನ ವಶ ಮಾಡ್ಕೋಬೇಕು. ಆದ್ರೂ ಕೂಡ ಒಂದೊಂದು ಸಲ ಬಹಳ ಅಪಾಯ ಆಗ್ತಾವ. ಅಂತ ಸ್ವಾಧೀನ ಆದಂತ ಆನೆ ಕೂಡ ಮಾವುತನನ್ನ ಸೊಂಡಲಿಂದ ಮ್ಯಾಲಿಂದ ಕೆಳಗಾಕಿ ಕಾಲಿನಲ್ಲಿ ತುಳು ಹೋಯ್ತು. ಎಷ್ಟೋ ಸಲ ಸಾಕಿದ ನಾಯಿ ನಮ್ಮನ್ನು ನೋಡಿ ಅದು ಸ್ವಾಧೀನವಾದಂಥದ್ದೇ ನಮ್ಮನ್ನು ಒಂದೊಂದ್ಸಲ ಕಚ್ಚದಿಲ್ರಿ. ಯಾಕೆ ಕಚ್ಚಕತ್ತದ ಅದಕ್ಕೆ ಅದಕ್ಕೆ ಮೂಲ ಕಾರಣ ನಾವು ತಿಳ್ಕೋಬೇಕು. ಆ ನಾಯಿಗೆ ಯಾವಾಗ ನನ್ನ ಆಸೆಯಲ್ಲಿ ಪ್ರೇಮದಿಂದ ಪ್ರೀತಿಯಿಂದ ಬೆಳೆದಲ್ಲ, ನನ್ನ ಸ್ವಾಧೀನ ವಶ ಆಗ್ಯದ, ಅದು ಯಾವಾಗ ಆ ನಾಯಿನೇ ನಮ್ಮನ್ನು ನೋಡಿ ಗುರ್ರ ಅಂತ ಅನ್ಲಿಕ್ಕೆ ಶುರು ಮಾಡ್ತಿಲ್ಲ, ಸೂಕ್ಷ್ಮವಾಗಿ ತಿಳ್ಕೋಬೇಕು, ಇದು ಬೇರೆ ಏನೋ ವಿಷಯದ ಬೆನ್ನತ್ತದಂತ. ಯಾವುದೋ ವಿಷಯದ ಬೆನ್ನತ್ತದ ಅಥವಾ ಬೇರೆಯವರು ಏನೋ ಇದಕ್ಕೆ ಹಾಕ್ತಾರ, ಅಲ್ಲಿ ಹೋಗಿ ತಿಂದು ಬರ್ತದ. ಅದಕ್ಕಾಗಿ ನನಗೆ ಹಿಂಗೆ ಮಾಡ್ತಾರೆ, ನನ್ನೆಲ್ಲ ತಿಂದು ನನ್ನೆಲ್ಲ ಉಂಡು ನನ್ನೆಲ್ಲ ಬೆಳೆದು ನನಗೆ ಗುರ್ರ ಅಂತಂದ್ರೆ ಇನ್ನೊಬ್ಬರಿಗೇನೋ ಬಿಸ್ಕಿಟ್ ಆಸೆ ಮಾಡಕತ್ತಾರ ಮನಸ್ಸು ಅಂತೇವಿಲ್ಲ. ಆವಾಗ ಏನು ಮಾಡಬೇಕು? ಅದನ್ನು ನೋಡಿ ಅದನ್ನು ಮತ್ತೆ ಎಲ್ಲಿಗೆ ಹೋಗದಂತೆ, ಅತ್ತಲೆತ್ತಲೆ ಹೋಗದಂತೆ, ಮತ್ತೆ ಅದು ಯಾವ ಕಡೆ ಹೋಗಲಾರ್ದಂಗೆ ಮತ್ತೆ ಅದು ಬಡಿಗೆ ತಗೊಂಡು ನಿಂತ್ರಲ್ಲ, ಮತ್ತೆ ನಿಧಾನ ಸ್ವಾಧೀನ ಮಾಡಬೇಕು. ಅದು ಒಂದೆಡೆ ನಮ್ಮ ಸ್ವಾಧೀನ ಆಗದಿದ್ರೆ ಆ ನಾಯಿನ ಹೊರಗೆ ಹಾಕ್ಬೇಕು ಅಷ್ಟೆ. ಆದ್ರೆ ಇಟ್ಕೋಬೇಕು, ಆಗದಿದ್ರೆ ಹೊರಗೆ ಹಾಕ್ಬೇಕು, ಏನು ಮನೆಗೆ ಇಟ್ಕೋಬೇಕು. ಅದರಂತೆ ಅದನ್ನು ಮಾಡಕ್ ಬರ್ತದ, ಆದ್ರೆ ಮನಸ್ಸು ಹೊರಗೆ ಹಾಕಕ್ ಬರಂಗಿಲ್ಲಲ್ಲ. ಮನಸ್ಸನ್ನ ನಮ್ಮ ಸ್ವಾಧೀನ ಆಗಿಲ್ಲಪ್ಪ ಅಂತ ತಿಳ್ಕೊಂಡು ಹೊರಗೆ ಹಾಕಕ್ ಬರ್ತದೇನೋ? ಬರೋದಿಲ್ಲ. ಅಂದಾಗ ನಾವು ಯಾವಾಗಲೂ ಮನಸ್ಸು ಸ್ವಾಧೀನ ಆಗಬೇಕು ಅಂದ್ರೆ ಮನಸ್ಸನ್ನ ಲಾಲಿಸಿ ಅದನ್ನ ಹಿಂದಕ್ಕೆ ತಿರುಗಿಸಬೇಕು. ಕೋಗಿಲೆ ಚೆಲ್ವ ಕೋಗಿಲೆ,
ಎಲ್ಲರ ಮನಸ್ಸಿಗೆ ಏನೇನೋ ಬೈದಾರ ಅಂದಾರ ಮಹಾತ್ಮರು. ಅವರು ಒಂದು ಗುರಿ ಇಟ್ಟು ಹೇಳ್ಯಾರ, ಅಂದ್ರೆ ಇಷ್ಟು ಕಠೋರ ಕಠಿಣ ಆದಂತ ಅದನ್ನ ಇದ್ದುದನ್ನ ಸ್ವಾಧೀನ ಮಾಡಿಕೊಳ್ಳೋದು ಹೇಗೆ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ರು ಮಹಾತ್ಮರು. ಕೋಗಿಲೆ ಚೆಲ್ವ ಕೋಗಿಲೆ, ಅದನ್ನ ರಮಿಸಿ ಸ್ವಾಧೀನ ಮಾಡ್ಕೋಬೇಕು. ಕಾರಣ ಏನಂದ್ರೆ ಇದೇ ಮಾತಿಗೆ ಒಂದು ಕಡೆ ವಶಿಷ್ಠ ಮಹರ್ಷಿಗಳು ಲಾಲಯೇ ಚಿತ್ತ ಬಾಲಕಂ ಅಂತ ಮಾತು ಹೇಳಿದರು. ಮನಸ್ಸೆಂಬ ಬಾಲಕನನ್ನ ಲಾಲಿಸಿ ಪಾಲಿಸಿ ಯುಕ್ತಿಯಿಂದ ವಿಷಯಗಳಿಂದ ಹಿಂದಿರಿಸಬೇಕು. ಬಡಿಗೆ ತಾಂಡು ಹೊಡಿಬೇಕಾರಲ್ಲಿ ಮಗನಿಗೆ ಕೂಸಿಗೆ ಅದು ಉಪಾಯದಿಂದ ಅದ್ರ ಕೈಯಲ್ಲಿ ಇನ್ನೊಂದು ಕೊಟ್ಟು ಅದಕ್ಕೆ ಮಹಾತ್ಮರು ಹೇಳಿದರು, ಮಣ್ಣು ತಿನ್ನುವ ಹುಡುಗನಿಗೆ ಬಾಲಕನಿಗೆ ಹಣ್ಣನ್ನು ಕೊಟ್ಟು ಮಣ್ಣನ್ನು ಬಿಡಿಸಿದಂತೆ. ಹೆಂಗೆ ಬಿಡಿಸ್ಬೇಕಪ್ಪ? ಮಣ್ಣಿನ ಅಭ್ಯಾಸ ಭಾಳ ಅದ, ಮಣ್ಣಿಲ್ಲ ಬದುಕದೇ ಇಲ್ಲ. ಅಷ್ಟು ಮಣ್ಣಿಗೂ ಬಾಲಕನ ಮನಸ್ಸು ಅಟ್ಯಾಚ್ಮೆಂಟ್ ಆಗ್ಯದಲ್ಲ, ಅದರಿಂದ ಹೊರಗೆ ತರಬೇಕಾಗಿತ್ತು ಅಂದ್ರೆ ಆ ಸಮಯಕ್ಕೆ ತಕ್ಕಂಗೆ ಹಣ್ಣು ಕೊಡಬೇಕು. ಮಣ್ಣು ತಿಂದಿತ್ತಲ್ಲ, ಹಣ್ಣು ಕೊಡಬೇಕು. ಹಣ್ಣು ರುಚಿ ಆಗೋದಿಲ್ಲ, ಮಣ್ಣಿನ ಅಭ್ಯಾಸ ಆಗಿದೆ. ಮಣ್ಣಿನ ರುಚಿ ಹೆಂಗಾಗ್ತದ? ಆದರೂ ಕೂಡ ಲಾಲಿಸಿ ಪಾಲಿಸಿ ಅಲ್ಲಿ ನೋಡು, ಇಲ್ಲಿ ನೋಡು, ಅದು ನೋಡು, ಇದು ನೋಡು ಅಂತ ಜುಲುಮಿನಾದ್ರೂ ಕೂಡ ಒಂದು ಎರಡು ಹಣ್ಣನ್ನು ತಿನ್ನಿಸ್ತಾ ಹೋದಾಗ ಗೊತ್ತಾಗ್ತದ. ಹಣ್ಣಿನ ರುಚಿ ಯಾವಾಗ ಗೊತ್ತಾಗ್ತದ ಆವಾಗ ಮಣ್ಣು ಬಿಡ್ತದ. ಅದರಂತೆ ವಿಷಯಾದಿಗಳಿಂದ ಹಿಂದಿರಿಸಬೇಕಾದರೆ ಅದಕ್ಕೆ ಸುಲಭವಾಗಿ ಅಂತರ್ಮುಖವಾಗಬೇಕಾದರೆ ಅದೇ ನಿಜಗುಣದ ಮಾತೆ ಸರಿ, ಕೋಗಿಲೆ ಚೆಲ್ಲೋ ಕೋಗಿಲೆ. ಈ ಮಾತಿನ ಕಡೆಗೆ ಲಕ್ಷ್ಯ ಕೊಡಲಾರದೆ ಕೆಲವು ಜನ ಏನ್ ಮಾಡ್ತಾರೆ, ಕೆಲವು ಜನಕ್ಕೆ ಲಕ್ಷ್ಯ ಇರಂಗಿಲ್ಲ, ಅವ್ರು ಹಂಗೆ ಹೇಳ್ತಾರೆ ನಡಿ. ಮನಸ್ಸನ್ನ ಬಲಾತ್ಕಾರವಾಗಿ ಎಳಿಬೇಕಂತ ಪ್ರಯತ್ನ ಮಾಡ್ತಾರೆ, ಮಾಡಿರಲಿಲ್ಲ. ಎಂಥವ್ರು ನೋಡಿ ಅವ್ರು ಹೇಳಿದ್ರು ಮಹಾತ್ಮರು, ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಅಂತ ಅದೇ ನಿಜಗೊಂಡ್ರು ಹೇಳಿದ್ರು. ಎಷ್ಟು ನೀವು ಮಾಡ್ತಿದ್ದಿ ನೋಡ್ರಿ. ಬಾಲಕರಿಗೆ, ಸಣ್ಣ ಹುಡುಗರಿಗೆ ತಾಯಿ ಸಿಟ್ಟು ಬಂದಾಗ ಹೊಡೆದ್ರೆ ಅಳ್ತದ. ಸುಮ್ಮನೆ ಇರ್ತಲ್ಲ ಅಂತ ಮತ್ತೊಂದು ಏಟು ಹೊಡೆದ್ರೆ ಅಂದ್ರೆ ಮೊದಲು ಏನು ಅಳ್ತಿತ್ತು ಅದಕ್ಕಿಂತ ಜೋರಾಗಿ ಅಳ್ತದ. ಮತ್ತೊಂದು ಏಟು ಹೊಡೆದ್ರೆ ಅದಕ್ಕಿಂತ ಜೋರಾಗಿ ಅಳ್ತದ. ಅದೇ ಲಾಲಿಸಿ ತಾಯಿ ಪ್ರೀತಿಯಿಂದ ತಲೆ ಮೇಲೆ ಕೈ ಹಿಡಿದು ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡಿದಾಗ ಏನು ಮಾಡೋದೇ ಬೇಕಾಗಿಲ್ಲ. ಅದರಂತೆ ಅವರಿಗೆ ಏನಾಯ್ತಪ್ಪ ಅಂದ್ರೆ, ನೀನು ಮಾಡಬೇಡ ಅಂತ ಹೇಳಿದ ಮೇಲೆ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಅಪಜಯವೇ ಕಾರಣ, ಜಯ ಆಗೋದಿಲ್ಲ ನನಗೆ. ಆ ಜಯ ಆಗತ್ತಿತ್ತು ಅಂದ್ರೆ ಅದನ್ನ ಮಾಡಬೇಡ ಅಂತ ಅವ್ರು ಹೇಳ್ತಿದ್ದಿಲ್ಲ, ಮಾಡಂತಾನೆ ಹೇಳ್ತಿದ್ರು. ತನವ ದಂಡಿಸು, ಮನವ ನಿಲ್ಲಿಸು, ಮನೆ ಮಾರು ಬಿಡಬೇಡ, ಧನವ ಬಿಡಬೇಡ ಅಂತ ಎಲ್ಲ ಹೇಳಿದ್ದು ಉಲ್ಟಾ ಹೇಳ್ತಿದ್ರು ಅವರು. ಈ ಪ್ರಕಾರವಾಗಿ ಧೈರ್ಯಯುಕ್ತವಾದ ಬುದ್ಧಿಯಿಂದ ಮನಸ್ಸನ್ನ ಮೆಲ್ಲ ಮೆಲ್ಲಗೆ ನಿಗ್ರಹಿಸಿ ಸುಮ್ಮನಿರದೆ, ನಿಗ್ರಹ ಆದ ಮೇಲೆ ಏನು ಮಾಡಬೇಕು, ಆ ಮಗುವಿಗೆ ಸುಮ್ಮನೆ ಕೂಡಂಗಿಲ್ಲ, ಏನೊಂದು ಕೆಲಸ ಇಡಬೇಕು. ಇದು ಮಾಡ, ಇತ್ತೋ ಇದ್ರ ಜೊತೆಗೆ ಆಟ ಆಡ, ಏನು ಚೆಂಡು ಬೇಕೋ, ಇನ್ನೊಂದು ಬೇಕೋ, ಗೊಂಬೆ ಬೇಕೋ, ಅದು ಮುಂದೆ ಹಾಕಿಬಿಟ್ರಾಯ್ತು, ಅದರಲ್ಲೇ ಆಟ ಆಡ್ಕೊಂತಿರ್ತದೆ. ಆದ್ರೆ ಇಲ್ಲಿ ವಿಷಯಾದಿಗಳನ್ನ ಹೋಗಂಗಿಲ್ಲ. ಅಧಿಕಾರಿ ಮುಮುಕ್ಷುಗಳಿಗೆ ಹೇಳ್ತಕ್ಕಂಥ ಮಾತು ಇದು ಹುಡುಗಲ್ಲ, ಹುಡುಗನ ದೃಷ್ಟಾಂತ ಅಷ್ಟೇ. ಇಲ್ಲಿ ಏನ್ ಮಾಡಬೇಕು, ಆತ್ಮನಲ್ಲಿಯೇ ಅಂದ್ರೆ ಅದು ಆತ್ಮಚಿಂತನೆಯನ್ನ ಮನಸ್ಸಿಗೆ ಕೊಟ್ಬಿಡು. ಇದ್ರ ಜೊತೆಗೆ ಆಡ. ಆ ಮಗು ಆಡ್ತದಿಲ್ಲ, ಅದರಂತೆ ಮನಸ್ಸು ಏನಾಗ್ತದ, ಆನಂದದ ಆಟವನ್ನು ಆಡ್ತಾ ಆಡ್ತಾ
ಅದಕ್ಕೆ ಆತ್ಮ ಚಿಂತನೆ ಎಂಬ ಆಹಾರವನ್ನು ಕೊಡಬೇಕು. ಅಲ್ಲಿ ಹಣ್ಣು ಕೊಟ್ಟಿವಲ್ಲ, ಮಣ್ಣು ಬಿಡಿಸ್ಬೇಕಾದ್ರೆ ಇಲ್ಲಿ ವಿಷಯಾದಿಗಳನ್ನು ಬಿಡಿಸಬೇಕಾಗಿದ್ರೆ ಆತ್ಮ ಚಿಂತನೆ ಎಂಬ ಆಹಾರವನ್ನೇ ಕೊಡಬೇಕು. ದ್ರಾಕ್ಷಿ, ಗೋಡಂಬಿ, ಹಣ್ಣು, ಹಂಪಲು ನಡೆಯಂಗಿಲ್ಲ ಇಲ್ಲಿ. ಆಗ ಅದು ಸಮುದ್ರದಲ್ಲಿ ಮಂಜುಗಡ್ಡೆ ಅಂತಿರ್ತಾವ, ಅದು ಕರಗಿ ಹೋದಂತೆ. ಹೊರಗಿದ್ದ ಮಂಜುಗಡ್ಡೆ ಎತ್ತು ನೀರಿನಾಗ ಹಾಕ್ರಿ ಕರಗಿ ಹೋಗ್ತದೆ. ಅದರಂತೆ ಆತ್ಮಸಾಗರದಲ್ಲಿ ಮನಸ್ಸು ವಿಲೀನವಾಗಿ ಅಮನಸ್ಕ ಸ್ಥಿತಿಯನ್ನು ಪಡೆದುಕೊಳ್ಳುವುದು. ಅಮನಸ್ಕ ಅಂತ ಬರ್ತಾವ ಯೋಗದಲ್ಲಿ, ಅದೇ ರೂಪ ಆಗ್ತದೆ. ಅದು ಕರಗಿ ಹೋದ್ಮೇಲೆ ಮಂಜುಗಡ್ಡೆ ಹುಡುಗಿ ಸಿಗ್ತದ? ಇಲ್ಲ, ಸಮುದ್ರ ಹಂಗಾಗ್ಯದಂತ. ಅದೇ ಆತ್ಮಾಕಾರ ಆದಾಗ ವಿಷಯಾಕಾರ ಹುಡುಕರು ಕೂಡ ಸಿಗೋದಿಲ್ಲ ಅವರಲ್ಲಿ, ಜ್ಞಾನಿಗಳಲ್ಲಿ. ನಂತರ ಇಷ್ಟಾದ್ಮೇಲೆ ನೀನು ಯಾವ ಚಿಂತನೆ ಮಾಡೋದು ಬೇಕಾಗಿಲ್ಲ, ಮುಗಿತು ನಿನ್ನ ಕೆಲಸ. ಮತ್ತೇನು ಮಾಡೋದು? ಏನು ಮಾಡಬೇಕಾಗಿತ್ತು, ಏನು ಪಡಿಬೇಕಾಗಿತ್ತು ಅದನ್ನು ಮಾಡಿ ಪಡೆದ ಮೇಲೆ ಮತ್ತೊಂದು ಮಾಡೋದಿಲ್ಲಲ್ಲ. ಮಾಡ್ತಕ್ಕಂಥ ಕಾರ್ಯನೇ ಇಲ್ಲ ಜಗತ್ತಿನಲ್ಲಿ. ಅದಕ್ಕೆ ಚಿಂತೆಯು ಮನಸ್ಸಿನ ಧರ್ಮ. ಅದು ವಿಚಾರ ಮಾಡಿ ಜ್ಞಾನಕ್ಕೆ ಹೋಗು. ನಿಲ್ಲಲಿಲ್ಲ ಮೆಲ್ಲನೆ ಇಲ್ಲಿ ನಿಲ್ಲಕ್ಕಾಗಲ್ಲ, ನಿನ್ನ ಒಯ್ದಾಡ್ತದ ಅಂದರೆ ವಿಚಾರ ಮಾಡಬೇಕು. ಚಿಂತೆ ಮಾಡೋದು ಯಾವುದು? ನಮ್ಮ ದೇಹದಲ್ಲಿ ಮನಸ್ಸು. ಮನಸ್ಸಲ್ಲ, ಮನಸ್ಸು ಆತ್ಮೇನು? ಅದು ಕೊನೆಗೇನದ? ಮನಸ್ಸು ಅನ್ನುವುದು ಆಕಾಶ ತತ್ವ ಮತ್ತು ವಾಯು ತತ್ವಕ್ಕೆ ಹುಟ್ಟಿದಂಥ ಒಂದು ಅಂಗ, ಒಂದು ಇಂದ್ರಿಯ. ಆಕಾಶ ತತ್ವ, ವಾಯು ತತ್ವ. ಆಕಾಶ ತತ್ವ ಚಿಂತನೆ ಮಾಡಿದ್ದು ರಾಯಚೂರು ಹೋಗಿ ಏನನ್ನ ಚಿಂತನೆ ಮಾಡಿದ್ದಿ, ಅದು ರಾಯಚೂರು ಹೋಗ್ಬೇಕಲ್ಲ. ಇಲ್ಲಿ ಮಾಡಿದ್ದು ರಾಯಚೂರು ಹೋಗುತ್ತಾ ನಮ್ಮ ಮನಸ್ಸಿನಾಗ ನೆನ್ಪಿಡ್ತಲ್ಲ, ಅದು ಆಕಾಶ ತತ್ವ. ಆಕಾಶ ತತ್ವ ನಿಂತದಲ್ಲ. ಮತ್ತೆ ವ್ಯವಹಾರ ಮಾಡೋದು ವಾಯು ತತ್ವ, ಚಲನತ್ವ. ವ್ಯವಹಾರ ಮಾಡೋಕೆ ಚಲನತ್ವ ಬೇಕು. ಅದು ಪಂಚಭೂತದೇ ವಿನಃ ಅದು ಮನಸ್ಸಿನ ಧರ್ಮವೇ ವಿನಃ ಆತ್ಮಧರ್ಮವಲ್ಲ ಅನ್ಬೇಕು ನೋಡ್ರಿ. ಅವಾಗ ಕೇಳೋದು ನಾ ಹೇಳಿದ್ನೆ ಮೊದಲು, ನಮ್ಮ ಹತೋಡಿ ತಂದು ಕೊಡೋದು ಬರಲ್ಲ ಅಂದ್ರೆ ಅದನ್ನ ಕಿತ್ತೆ ಹಾಕ್ಬಿಡೋದು. ನಾಯನೇ ಓಡಿಸಿಬಿಟ್ರೆ ಆಯ್ತಲ್ಲ, ಕಿರಿಕಿರಿನೇ ಇಲ್ಲ. ಹಾಗೆ ಮನಸ್ಸಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಚಿಂತೆಯೂ ಸಹ ಅಗತ್ಯವಿಲ್ಲ. ಅದಕ್ಕೆ ಮನಸ್ಸಿಗೆ ಏನು, ಅದಕ್ಕೆ ಹಾಕ್ಬೇಕು. ಹಾಗಾಗಿ ವೃತ್ತಿಯನ್ನು ದಾಟಿ ಸ್ಥಿತಿಗೆ ಮುಟ್ಟಿರುವುದರಿಂದ ಯಾವ ಚಿಂತೆಯೂ ಬೇಕಾಗಿಲ್ಲ. ಅದು ದಾಟಿ ಹೋದ್ಮೇಲೆ ಅದಕ್ಕೆ ಸಾಕ್ಷಿ ಆದ್ಮೇಲೆ ಅದನ್ನೇನು ಮಾಡ್ಬೇಕಂತ ಮನಸ್ಸಿಗೆ ಸಾಕ್ಷಿ ಅಲ್ಲ. ಸುಖ ದುಃಖ ಯಾರಿಗೆ ಹೇಳ್ತಾರೆ? ಮನಸ್ಸಿಗೆ ಹೇಳ್ತಾರಲ್ಲ. ಆ ಸುಖ ದುಃಖವನ್ನು ನೀ ತಿಳಿದು ಹೇಳ್ತೋ ತಿಳಿಲಾರ್ದು ಹೇಳ್ತದೋ? ತಿಳಿದ ಹೇಳ್ತದಂದ್ರೆ ಮನಸ್ಸಿಗಿಂತ ನೀನು ಬೇರೆ ಇದ್ದಿ. ಹಾಗಾಗಿ ಬೇರೆಯವರ ಚಿಂತೆಯನ್ನು ನೀನು ಯಾಕೆ ಮಾಡಕೋತಿದ್ದಿ? ಅವಸರ ಏನ ಅಂತ ಮಾಡಕ. ಹಾಗೆ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅಂದರೆ ದೃಢವಾದ ಅಪರೋಕ್ಷ ಜ್ಞಾನ ಉಂಟಾದ ಮೇಲೆ ಯಾವ ಚಿಂತೆಯೂ ಅಗತ್ಯವೇ ಇಲ್ಲ, ಬೇಕೂ ಆಗಿಲ್ಲ. ಸರ್ವ ಚಿಂತೆಗಳಿಗೂ ತಾನು ಸಾಕ್ಷಿಯಲ್ಲೇ ನೀನು. ಅಂತ ಭಾವ ಅಭಾವಗಳು ತನ್ನಿಂದಲೇ ಸಿದ್ಧವಾಗುತ್ತವೆ. ಆತ್ಮನು ಅಚಿಂತನು. ಮನಸ್ಸು ಚಿಂತೆ ಮಾಡೋದ, ಆತ್ಮ ಅಚಿಂತನು. ಇವೆರಡು ಹೆಂಗೆ ಕೊಡ್ತಾವ? ಧರ್ಮ ಗುಣಗಳು ಬೇರೆ ಅದವಲ್ಲ. ಹಾಗಾಗಿ
ಚಿಂತೆಯೂ ಕೂಡ ನೀನು ಮಾಡಿದರೂ ಉಪಯೋಗವಿಲ್ಲ. ಅನಾತ್ಮವು ಮಿಥ್ಯ, ಆದರೆ ಚಿಂತೆಯ ಅಗತ್ಯವಿಲ್ಲ. ಮನಸ್ಸು ಆತ್ಮೇನು ಅನಾತ್ಮ ಅಲ್ಲ. ಮತ್ತು ಅಲ್ಲಿ ಅನಾತ್ಮ ಚಿಂತೆ ಮಾಡಿದ್ರೆ ನೀವೇನು ಮಾಡೋದಂಗಾಯ್ತು? ಉಪಯೋಗವಿಲ್ಲ ಅಂತ, ಅದು ವ್ಯರ್ಥ ಅಂತ. ಈ ಶ್ಲೋಕದಿಂದ ಏನು ಕಲ್ತಂಗಾಯ್ತಪ್ಪ ನಾವು ಅಂದರೆ, ವಿಷಯ ಚಿಂತೆಗಿಂತ ಆತ್ಮಚಿಂತೆಯೇ ಮೇಲು. ಇಲ್ಲಿ ಏನು ಹೇಳಿಕೊಟ್ಟಾರಂದ್ರೆ, ನೋಡು, ವಿಷಯಗಳ ಚಿಂತೆ ಮಾಡೋದಕ್ಕಿಂತ ಆತ್ಮಚಿಂತನೆ ಮೇಲಂದ. ಅದು ಎಷ್ಟು ಮೇಲು ಅಂದರೆ, ಕ್ಷಣವಾದೊಡೆ ಆಗಲಿ ಕ್ಷಣದ ಅರ್ಧದೊಡೆಯಾದರೂ ಆಗಲಿ ಅಂದರು. ನಿಮ್ಮ ನಿಜದ ನೆನವೇ ಸಾಕು. ಒಂದು ಕ್ಷಣ ನಿಂತಿತ್ತಂದ್ರೆ ಆಯ್ತಂತ್ರ ಮಹಾತ್ಮರು. ಅದು ನಿಲ್ಲಬೇಕಾದ್ರೆ ಜನ್ಮಾಂತರ ಬೇಕು, ಆ ಪ್ರಶ್ನೆ ಬೇರೆ. ಒಂದು ಕ್ಷಣ ನಿಂತಿತ್ತಂದ್ರೆ ಅದು ಭಾಳ ಕೆಲಸ ಮಾಡ್ತದೆ. ಉದಾಹರಣೆ ನಮ್ಮ ಅನುಭವಕ್ಕೆ ಬರ್ಬೇಕಲ್ಲ. ಯಥಾರ್ಥವಾಗಿ ಇದ್ದಂಥ ಮನುಷ್ಯನಿಗೆ ಹೋಗ್ತಾ ಹೋಗ್ತಾ ಏನೋ ಸ್ವಲ್ಪ ಚಕ್ರ ಬಂದಂಗಾಗಿ ಸ್ಟ್ರೋಕ್ ಅಂತ ಆಗ್ತದೆ. ಅದು ಎಷ್ಟೊತ್ತಾಗ್ತದ? ಒಂದು ಕ್ಷಣ ಒಡೆದು ಹೋಗ್ತದ, ಸಾಯೋತನ ನಿನ್ನ ಮಲಗಿಸ್ತದ. ಸಾಯೋತನ ಒಂದು ಕೈಯೇನ ಆಗಲಿ ಕಾಲನ ಆಗಲಿ. ನನಗಾದ ಅನುಭವ ನಾನು ಹೇಳ್ತೇನೆ. ರಾತ್ರಿ ರಾಯಚೂರಿಂದ ಊಟ ಮಾಡಿ ಬಂದು ಮಲಗೀವಿ. ಬೆಳಗ್ಗೆ ಹೇಳ್ಬೇಕಂದ್ರೆ ಉದಾಸೀನ, ಏನೋ ಒಂಥರ ಬೇಸರ ಆದಂಗೆ ಆಯ್ತು. ಆಫೀಸ್ ಟೈಮ್ ಆಗ್ಯದ. ಮನ್ಯಾಗ ಕೇಳಿದ್ರು, ಅಷ್ಟೊತ್ತಿಗೆ ಎದ್ದು 2 ಸಲ ಚಹಾ ಕುಡಿಯೋ ನಾನು. ಚಹಾ ಇಲ್ಲ ಏನಿಲ್ಲ, ಆಚೆ ಬಿಟ್ಟು ಹೇಳಂಗೆ ಆಗೋಲ್ತು. ಕೊನೆಗೆ ಹೋಗೋದಿಲ್ಲ ಅಂದರೆ ಮುಖ ತಗೊಂಡು ಚಹಾ ಕುಡಿದು ಮತ್ತೆ ಮಲ್ಕೇರಿ ಅಂದರು ಮನೆಯಾಗ. ಆಯ್ತು ಬಿಡು ಅಂತೇಳಿ ಹಿಂಗೆ ಆಸಿಂದ ಎದ್ದು ಹಿಂಗೆ ಕೈ ಅಂತೀನಿ, ಕೈ ಹೋಗ್ಬಿಡ್ತದೆ. ಗೊತ್ತೇ ಇಲ್ಲ ನನಗೆ ಹಿಂಗಾಗ್ಯದಂತ ಗೊತ್ತಿಲ್ಲ. ಕೈ ಇಡಕ್ಕೆ ಹೋದಾಗ ಗೊತ್ತು. ಆಮೇಲೆ ಕಾಲು ಹಿಂಗಂತೀನಿ, ಒಂದು ಕಾಲ ಬರೋವಲ್ದು. ನನಗೆ ಗೊತ್ತಾಯ್ತು ಇದೆ ಆಗ್ಯದ ಏನು ಅಂತ. ಮನ್ಯಾಗ ಗಾವರಿ ಇದ್ದಕ್ಕಿದ್ದಾಗ ಏನು ಗೊತ್ತಿಲ್ಲ, ಏನಿಲ್ಲ, ಹಂಗೆ ನಿದ್ದೆ ಚಲೋ ಮಾಡೀನಿ. ಆ ಕ್ಷಣದಲ್ಲೇ ದಿವ್ಸರು ಫೋನ್ ಮಾಡಿದ್ರು, ಸಿದ್ದಪ್ಪನು ಬಂದ. ಇಲ್ಲಿ ಯಾರ್ಯಾರಿದ್ರು ತಕ್ಷಣದಲ್ಲೇ ಆಂಬುಲೆನ್ಸ್ ತರಕ್ಕೆ ವ್ಯವಸ್ಥೆ ಮಾಡಿದ್ರು. ಮನೆಗೆ ಒಂದು ಬೋಗರಣಿ, ಒಂದು ತಮ್ಮಿ ನೀರು ತಗೊಂಬ ಮುಖ ತೊಳ್ಕಂತ. ನೀರು ಕೈಲಿ ಹಾಕ್ಯಣೀನಿ, ಹಿಂಗೆ ಮುಖಕ್ಕೆ ಹೋಗ್ತೀನಿ, ಈ ಕಡೆ ಹೋಗ್ತಾವ ನೀರು. ಕೈ ಹೋಗೋಲ್ತು ಮುಖಕ್ಕೆ, ಈ ಕಡೆನೂ ಓದ್ತದೆ ಈ ಕಡೆ ಓದ್ತದೆ. ಆ ನಿರಂತರವಾಗಿ ಕೆಲಸ ಮಾಡಿದ ಹೊಡಿತು ಹೋಗಿಬಿಡ್ತದೆ. ಆ ನಂತರದ ಏನೇನಾಯಿತು, ಎಲ್ಲಿ ಹೆಡ್ರೆ ಹೋದು, ಅದು ಇದು ಎಲ್ಲ ಆಯಿತು. 4-5 ವರ್ಷ ಪರ್ಯಂತರವಾಗಿ ನನಗೆ ನಾಲಿಗೆ ಸ್ಪಷ್ಟವಾಗಿ ಮಾತಾಡೋಕ್ಕೆ ನಾಲಿಗೆ ಬರಲಿಲ್ಲ. ಬರೀ ಅಂಟು 15-20 ವರ್ಷ ಆದರೂ ಈ ಕೈಲಿ ಬರಲಿಕ್ಕೆ ಬರಲಿಲ್ಲ. ಇನ್ನು ನಾ ಬರೆಯಂಗಿಲ್ಲ ಈಗ. ಅದು ಹೋಗ್ಬಿಡ್ತು, ರೂಢ ಹೋಗ್ಬಿಡ್ತು. ಡಾಕ್ಟ್ರ್ ಹೇಳಿದ್ರೆ ಅಭ್ಯಾಸ ಮಾಡ್ರಿ ಏನಾಗಲ್ಲ ಅಂದ್ರು ನಾವು ಅಭ್ಯಾಸನ ಬಿಟ್ಟಿವಿ. ಬರೆಯಕ್ಕೆ ಹೋದ್ರೆ ಇವೆಲ್ಲ ಬಳ್ಳು ಮುರಿದಂಗೆ ಆಗ್ತಿತ್ತು. ಅವತ್ತು ಒಡೆದು ಹೋಗ್ಯದ, ಇವತ್ತಿಗಾದ್ರೆ ಆದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಆತ್ಮ ವಿಷಯ ಚಿಂತೆ ಒಂದ್ಸಲ ಹೊಡಿತು ಅಂದ್ರೆ ಅದು ಬಹಳ ಸಲ ಕೆಲಸ ಮಾಡ್ತದೆ. ಒಂದು ಕ್ಷಣ ಹೊಡೆದದ್ದು ಸಾಯತನ ನೋವು ಕೊಡ್ತದಿಲ್ಲ. ಅದಂಗ ಕ್ಷಣವಾದೊಡೆಯಾಗಲಿ ಕ್ಷಣದ ಅರ್ಧದೊಡೆಯಾಗಲಿ ನಿಜದ ನಿಲುವು ನಮ್ಮಲ್ಲಿ ಹೊಡಿತು ಅಂದ್ರೆ ಜೀವನ ಪೂರ್ತಿ ಅದು ಕಾಪಾಡ್ತದೆ. ನಾವು ಕಾಪಾಡ್ತಂತರೋ ಇಲ್ಲಂತರೋ. ಇಲ್ಲಂದ್ರೆ ಇದು ಸರಿ ಬರೀ ಭೌತಿಕ ದೇಹಕ್ಕೆ ಬಂದದೆ ಇಷ್ಟು ಪವಾಡ ಮಾಡ್ತದ. ಆತ್ಮಚಿಂತನೆಯ ನಿಜದೃಢ ಜ್ಞಾನ ಎಷ್ಟು ಆನಂದ ಆಗ್ತದಂತ. ಹಾಗೆ ಇದು ಸಹಜ ಸ್ಥಿತಿ. ಇದಕ್ಕೆ ಅನೇಕ ಜನರು ಮೋಕ್ಷವೆನ್ನುತ್ತಾರೆ. ಇದಕ್ಕೆ ಮೋಕ್ಷ, ಮೋಹ ಕ್ಷಯೋ ಮೋಕ್ಷ, ಅದೇನು ಬೇರೆ ಇಲ್ಲ. ಇದನ್ನು ಪಡೆದುಕೊಂಡ ಮೇಲೆ ಮತ್ತೆ ಪಡೆದುಕೊಳ್ಳಬಹುದು, ಏನು ಉಳಿಯುವುದಿಲ್ಲ. ಏನಾನ ಹುಡುಕಾಡ್ತೀವಿ ಎಲ್ಲೇನಂದ್ರೆ ಏನು ಕಳ್ಕೊಂಡ್ವಿ, ಕಳ್ಕೊಂಡು ಸಿಕ್ಕ ಮೇಲೆ ಮತ್ತೆ ಹುಡುಕ್ತಾನೇನು.
ಸಿಕ್ತೀನಿ ನಡಿಯಪ್ಪ ಅಂತೀವಿ. ಹುಡುಕೋರಿಗೆ ಬರೀ ಸಿಕ್ಕದಂತೀವಿ. ನಾನೊಬ್ಬನೇ ಓದಲ್ಲ, ನನ್ನ ಜೊತೆಗೆ ಹುಡುಗರಿಗೂ ಹೇಳ್ತೀವಿ ಸಿಕ್ಕದ ಬರೀ ಅದು. ಯಾಕೆ ಕಳೆದು ಸಿಕ್ಕದಂತ. ಅದಕ್ಕೆ ನಾವೇನು ಕಳ್ಕೊಂಡಿವಿ ಅದು ನಮ್ಮ ಕೈ ವಶ ಆಗ್ಯದ, ಸಿಕ್ಕದಂತ ಅರ್ಥ ಮಾಡಬೇಕು. ಸಿಕ್ಕದಂದ್ರೆ ಏನು, ಕಳೆದದ್ದಲ್ಲ ಅದು. ಮತ್ತೆ ಸೂಕ್ಷ್ಮ ವಿಚಾರ ಮಾಡಿದರೆ ಈ ರೀತಿ ಮನಸ್ಸು ವಿಷಯಗಳನ್ನು ತಿಳಿಸಿ ಆತ್ಮಚಿಂತನೆಯಲ್ಲಿ ತೊಡಬೇಕು ಅಂತಕ್ಕ ಮಾತು. ಇದಕ್ಕೆ ಏನು ಮಾಡಬೇಕಾಗಿದೆ? ನಮ್ಮ ಸ್ವರೂಪ ಚಿಂತನೆಯನ್ನ ಬಿಟ್ಟು ಇನ್ನೊಂದು ಚಿಂತೆಯನ್ನ ಮಾಡಬಾರದು ಅಂತ ಅದು ಹೇಳಿಕೊಡ್ತದೆ. ಇನ್ನೊಂದು ಚಿಂತೆ ಯಾಕೆ ಮಾಡಕ್ ಕೂತಿದ್ದೆ? ಅವೆಲ್ಲ ನಡೀತಿರ್ತಾವ, ಆತಿರ್ತಾವ, ಓದ್ತಿರ್ತಾವ, ಅವ್ನು ತಗೊಂಡು ಏನ್ ಮಾಡ್ತಿದ್ದೆ? ಒಟ್ಟು ತೂರಿದ ಮೇಲೆ, ಧಾನ್ಯ ತೂರಿದ ಮೇಲೆ ಒಟ್ಟು ಕಡೆಗಾಗಿ ಧಾನ್ಯ ನಮ್ಮ ವಶ ಆದ್ಮೇಲೆ ಒಟ್ಟಿನ ಚಿಂತೆ ಯಾಕೆ ಮಾಡಕ್ ಕೂತ್ರಿ ಅಂತ. ಕಾಳು ಬೇಕಾಗ್ಯದ, ಕಾಳು ಸಿಕ್ಕದ, ಮತ್ತೆ ಇದರಿಂದ ಒಟ್ಟು ಹೋಯ್ತಲ್ಲ, ಒಟ್ಟು ಹೋಗ್ಲಿಂದ ತೂರಕತ್ತಿದ್ದಿ. ಹೊಟ್ಟು ಹೋದ್ಮೇಲೆ ಕೂಡ ಧಾನ್ಯ ಮುಂದಿಟ್ಕೊಂಡು ಹೊಟ್ಟಿನ ಚಿಂತೆ ಮಾಡಿದ್ರಿ. ಸ್ವರೂಪ ಚಿಂತನೆ ಮಾಡಿದ್ದಿಲ್ಲಿ, ಆತ್ಮಚಿಂತನೆಯನ್ನು ಮಾಡಿ ಅನಾತ್ಮವನ್ನು ಹೊರಗೆ ಹಾಕ್ತಿದ್ದಿ. ಆತ್ಮ ಜ್ಞಾನ ನಿನಗೆ ಸಾಕ್ಷಾತ್ಕಾರ ಆದ್ಮೇಲೆ ಅನಾತ್ಮ ದೇಹದ ಚಿಂತೆ ಯಾಕೆ ಮಾಡ್ತಂತ. ಮಾಡಬಾರದು ಅಂದ್ರೆ ಇದಕ್ಕೆ ಧೈರ್ಯ ಬೇಕಾಗ್ಯದ. ಸುಮ್ಮನೆ ಅಲ್ಲ ಮಾಡಬಾರದು ಅಂದ್ರೆ ಈ ರೀತಿಯಾಗಿ ಮುಂದೆ ಯತಃ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತ ನಿಯಮ್ಯ ಏತತ್ ಆತ್ಮನಿ ಏವ ವಶಂ ನ ಏತಂತ ಮುಂದಿನ ಶ್ಲೋಕ. ಅಭಿಪ್ರಾಯ ಇದು ಏತತ್ ಅಂದ್ರೇನು? ಈ ಸ್ಥಿರವಿಲ್ಲದ, ಯಾವುದೋ ಮನಸ್ಸು ಸ್ಥಿರವಿಲ್ಲದ್ದು ಮತ್ತು ಚಂಚಲವಾದದ್ದೇ ಮನಸ್ಸು. ಯಾವಾಗಲೂ ಒಂದೇ ಥರ ಇರಂಗಿಲ್ಲ ಇದು ಮನಸ್ಸು, ಚಂಚಲವಾದದ್ದು. ಯಾಕಂದ್ರೆ ಗಾಳಿ ತತ್ವ. ಈ ಮನಸ್ಸು ಯಾವ ಕಾರಣದಿಂದನೂ ವಿಚಾರ ಮಾಡ್ರಿ, ಶಬ್ದಾದಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ, ಸಾಂಸಾರಿಕ ವಿಷಯಗಳಲ್ಲಿ ಸಂಚಾರ ಮಾಡ್ತದೆ. ಆಯಾ ವಿಷಯಗಳಿಂದ ತಡೆದು ಪದೇ ಪರಮಾತ್ಮನಲ್ಲಿ ತೊಡಗಿಸಿ, ಎಲ್ಲೆಲ್ಲಿ ಹೋಗ್ತದೆ ಎತ್ರ ಮನೋ, ಯಾಕಡೆ ಮನ ಹೋಗ್ತದ, ಆ ಕಡೆ ನೀ ಹೋದಂದ್ರೆ ವಾನರಹ. ಅವನಿಗೆ ವಾನರ ಅಂದ್ರು ನರಹ ಅಲ್ಲ, ಆಗ ಮನುಷ್ಯನ ಆದ. ಹಾಗಾಗಿ ಇಲ್ಲಿ ಕೇಂದ್ರೀಕರಿಸುತ್ತಾ ಇರಬೇಕು. ಹೋದಂಗೆಲ್ಲ ತರಬೇಕು, ಅಲ್ಲಿ ಕೂಡಿಸ್ಬೇಕು. ಹೋಯ್ತಿಲ್ಲ ಮತ್ತೆ ವಿಚಾರ ಮಾಡಬೇಕು. ಏನು ಹಗ್ಗ ಕಟ್ಟಿ ಸರಪಳಿ ಕಟ್ಟಿ ತರದ ಅದೇನಲ್ಲಿ ವಿಚಾರಣೆ ಪರಮ ಔಷಧ ಉಪಾಯ ಮಾಡಬೇಕು. ಈ ಕಡೆ ಓದಿ ತರಬೇಕು, ಅಲ್ಲಿ ಕೇಂದ್ರೀಕೃತ ಮಾಡಬೇಕು. ಯಾವಾಗ ಅದು ಹೆಂಗಾದ ಅಂದ್ರೆ ಸಾಮಾನ್ಯ ವಿಷಯ ನಿಮ್ಗೆಲ್ಲ ಗೊತ್ತಿದ್ದು ಅವ ವಿಚಾರದಿದ್ದೆ. ನಾ ಹೇಳ್ತೀನಿ ಸರಳವಾಗಿ ತಿಳಿಲಿ ಅಂತ. ಸಣ್ಣ ಬಾಲಕ ಅಥವಾ ಬಾಲಕಿ 2-3 ವರ್ಷದಲ್ಲಿ ಆ ಹುಡುಗರನ್ನ ಇಲ್ಲಿ ಹಾಕ್ತಾರ, ಬಾಲವಾಡಿಗೆನ ಹಾಕ್ತಾರ, ಅಂಗನವಾಡಿಗೆನ ಹಾಕ್ತಾರ. ನೀನು ಬಾಲವಾಡಿಗೆ ಅಂಗನವಾಡಿಗೆ ಹೋಗಿ ಕುಂದ್ರಂತೆ ಹೇಳಿದ್ರೆ ಕುಂತ ಬಿಡ್ತದೆ. ಅದು ಕುಂದ್ರಂಗಿಲ್ಲ. ಮತ್ತೆ 3-4 ದಿನ ನೀನು ಸಾಲಿ ಮಾಲಿ ನೋಡಿ ನಿನ್ನಿಂದನೇ ಬರ್ತದ. ನೀ ಬಿಡಕ್ಕೆ ಹೋಗಿದ್ದಿ, ಅದು ನಿನ್ನಿಂದನೇ ಬರ್ತದ. ಅದು ಶಾಲೆ ಕೂಡವಲ್ತಪ್ಪ ನನ್ನ ಹಿಂದನೇ ಬರ್ತದಂತ ನೀನು ಬಿಟ್ಟು ಶಾಲೆಗೆ ಎಂದು ಹೋದಲ್ಲ, ಕೂಡೋದೇ ಕೆಲವಿಲ್ಲ. ಅವಾಗೇನು ಮಾಡಬೇಕು, ನೀವು 1-2 ದಿನ ನೋಡಿ ತಾಸು ಅದ್ರ ಜೊತೆಗೆ ದೂರ ಕುಂತು ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿದಾಗ ಕೊನೆಗೆ ನೀ ಹೇಳೋದು ಬೇಕಾಗಿಲ್ಲ, ತಾನೇ ಹೋಗಿಸ್ತಿರವತ್ತು ಶಾಲೆ ಓಡಾಡುವ ಹುಡುಗರು ಸ್ಥಿರವಾಗಿ ಕುಂದಿರ್ತಾವಿಲ್ಲ. ಇದನ್ನ ಅಷ್ಟೇ ಮನಸ್ಸು. ಹಾಗಾಗಿ
ಇಲ್ಲಿ ಏನು ಹೇಳ್ತಾರೆ ಅಂದರೆ, ಮನಸ್ಸು ಸ್ವಭಾವ ಏನದ ಚಂಚಲ ಆಗುತ್ತೆ, ಅದ್ರ ಗುಣನೇ ಚಂಚಲ. ಪ್ರಾರಂಭದ ಸ್ಥಿತಿಯಲ್ಲಿ ಅದು ಒಂದು ಗೊತ್ತಾದ ನಿರ್ದಿಷ್ಟ ಸ್ಥಳದಲ್ಲಿ ಎಂದೂ ನಿಲ್ಲಂಗಿಲ್ಲ. ಅದು ನಿಂತಿತ್ತು ಅಂದರೆ ನಾವು ಮನೆ ಬಿಟ್ಟು ಹೊರಗೆ ಬರ್ತದಿಲ್ಲ. ಅದು ಭಾಳ ಚಲೋನೇ. ಮತ್ತೆ ನಾವು ಶಾಸ್ತ್ರ ಕೇಳಕ್ಕೆ ಬಂದೀವಂದರೆ ಅದು ಚಂಚಲ, ಅದು ಚಂಚಲಕ್ಕೆ ಚಲೋ ಆಗ್ತಿಲ್ಲ ಶಾಸ್ತ್ರ ಕೇಳಕ್ಕೆ. ಇಲ್ಲ ಬರೀ ಸಂಸಾರದ ನಿಂತಿತ್ತು ಮನಸ್ಸು. ಹಾಗಾಗಿ ಆತ್ಮ ಜ್ಞಾನವನ್ನು ಪಡೆದುಕೊಳ್ಳಬೇಕೆಂಬ ಬಯಸಿ ಶ್ರವಣಕ್ಕಾಗಿ ಕುಳಿತುಕೊಳ್ಳಲು ಅದು ತನ್ನ ಹಿಂದಿನ ವಾಸನೆಯಂತೆ ಶ್ರವಣದಲ್ಲಿ ನಿಲ್ಲದೆ ಹೊರಗೆ ವಿಷಯದಲ್ಲಿ ಪ್ರವೇಶ ಮಾಡುವುದು. ಮನೆ ಕಡೆ ಪ್ರವೇಶ ಮಾಡ್ತದೆ ಬಹಳಕ, ತಪ್ಪಲ್ಲದು. ಹಾಗೆ ಸಾಧಕನು ಆವಾಗ ಏನು ಮಾಡ್ಬೇಕಪ್ಪ, ಆ ಹುಡುಗ ಏನು ಮಾಡಿದ್ ನಿಲ್ಲ, ತಾತ ಮುತ್ತೆ ಆಗಲಿ ಅಪ್ಪ ಅಮ್ಮ ಆಗಲಿ. ಅದರಂತೆ ಮನಸ್ಸು ಯಾವ ಯಾವ ವಿಷಯಗಳ ಕಡೆಗೆ ಹರಿಯುವುದೋ ಆಯಾ ವಿಷಯಗಳಿಂದ ಅದನ್ನು ಹಿಂತಿರುಗಿಸಬೇಕು. ಅದು ಹೋಗೋ ಮನೆಗೆ ಅನ್ನೆಲ್ಲ ಕುಂದ್ರ ಅನ್ಬೇಕು, ಮನೆಗೆ ಹೋಗಂಬಂದಿಲ್ಲ ಕುಂದ್ರ ಅನ್ಬೇಕು. ಇಲ್ಲ ಹೋಗಂಬ ಅಂತ ಕರ್ಕೊಂಬರ್ತಾರೇನು? ಇಲ್ಲಲ್ಲ. ಅದೇ ರೀತಿ ಹೇಗೆ ಹಿಂತಿರುಗುತ್ತದೆ ಅಂದರೆ, ಆಯಾ ವಿಷಯಗಳಲ್ಲಿರುವ ನಶ್ವರತ್ವಾದಿ ದೋಷಗಳನ್ನು ಅದಕ್ಕೆ ತೋರಿಸದೆ ಬೀಜಂ ಕಾರ್ಯಂ ರೂಪಂ ಅಂತ ವೈರಾಗ್ಯ ಕೇಳಿರಲ್ಲ. ಮೊದಲು ಎಲ್ಲಿವರೆಗೂ ವಿಷಯಗಳ ದೋಷ ದರ್ಶನ ಆಗೋದಿಲ್ವೋ ಮೊದಲೇ ವಿಷಯ ದೋಷ ದರ್ಶನ ಆಯ್ತ್ರಿ ಅಂದ್ರೆ ಮುಗಿಲಿಲ್ಲ. ಆವ ಅನುವಿನಿಂದ ಅವನು ಬಿಡುವುದು. ಅವನು ಹೆಂಗ್ ಬಿಡಬೇಕು? ಎರಡನೇದು ಬಿಟ್ಟು ಇಷ್ಟೆರಡಾದ್ರೆ ಕೆಲಸ ಆಗಲ್ಲ, ಇನ್ನೂ ಒಂದಾದ ಪುನಃ ಮತ್ತೆ ಎರಗದಂತೆ ನೋಡಿಕೊಳ್ಳುವುದು. ಆಯ್ತು, ದೋಷ ದರ್ಶನ ಆಗ್ಯದ. ಈಗ ಅದಕ್ಕೆ ಸಹಜವಾಗಿ ಉದಾಹರಣೆ ನಮ್ಗೆ ಗೊತ್ತದ. ಬೆಂಕಿಯಲ್ಲಿ ಸುಟ್ಟಾಗ ದೋಷ ದರ್ಶನ ಎಲ್ಲರಿಗೆ ಆಗ್ಯದ. ಅದು ಬಾಯಿದ್ದವ್ರು ಎಲ್ಲ ಮೂಕನೂ ಆಗ್ತದ. ಮೂಕನಿಗೆ ಸುಡಂಗಿಲ್ಲ ಬೆಂಕಿ, ಮತ್ತು ಅವನು ತಿರುಗಿ ಕೈ ಇಡೋದನ್ನ ಇಡ್ತಾನ? ಇಡೋದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ವಿಷಯಗಳ ದೋಷ ದರ್ಶನವನ್ನು ಮಾಡಿಕೊಂಡು ವಿಷಯಗಳಲ್ಲಿ ವಿರಕ್ತಿಯಾಗಿ ಅದು ಹಿಂದೆ ಬರಬೇಕು. ಸುಡುತ್ತದ ಪಕ್ಕ ಅಂತ ಗೊತ್ತಾದರೆ ಅದು ಹೋಗೋದಿಲ್ಲ, ಮತ್ತೆ ಅದನ್ನ ಹಿಡ್ಕೊಂಬರೋದೇನ ಹೋಗೋದಿಲ್ಲಲ್ಲ. ಹೀಗೆ ದೋಷವನ್ನು ತೋರಿಸದಿದ್ದರೆ ಅದು ಹಿಂದಿರುಗಲಾರದು. ದೋಷ ಮನಸ್ಸಿಗೆ ಎಲ್ಲಿವರೆಗೆ ತೋರಿಸಂಗಿಲ್ಲ, ಆ ಮನಸ್ಸು ವಿಷಯ ಆ ವಸ್ತುವನ್ನು ಬಿಟ್ಟು ಬರೋದೇ ಇಲ್ಲ. ಹೆಂಗ್ ಬರ್ತದೆ? ಹಾಗಾಗಿ ಈಗ ಸಹಜವಾಗಿ ವೈದ್ಯರಲ್ಲಿ ಹೋದಾಗ ಏನೋ ಇದನ್ನು ಬಿಡಬೇಕಪ್ಪ ಅಂತ ಹೇಳ್ತಾರೆ. ಅವನಿಗೆ ಡಾಕ್ಟ್ರ್ ಇದರ ದೋಷ ಆದ ಬಿಟ್ರೆ ಒಳ್ಳೇದಂತ ಹೇಳಿದಿಲ್ಲ, ಆದ್ರೆ ಬಿಡೋಕ್ಕಾಗಲಿಲ್ಲ. ಬಿಡ್ಲಂದ್ರೆ ನೀನು ಸಾಯ್ತಿದ್ದಿ ನೋಡು ಅಂತ ದೃಢ ಆಯ್ತಿಲ್ಲ, ಮತ್ತೆ ಬಿಡಲಾರ್ದ ಇರ್ತದೋ ಮತ್ತೆ ಬಿಡ್ತದ. ನೀನು ಬಿಡ್ತಿದ್ದ ಅವಾಗ ಹೇಗೆ ಅದನ್ನ ಮುಟ್ಟಿದ ಸಾಯ್ದು ಗೊತ್ತಾಯ್ತ. ವಿಷಯ ಆದ ಯಾವುದೋ ಒಂದು ವಿಷ, ಅದನ್ನು ಕುಡಿ ಅಂದ್ರೆ ಅವನ ಕುಡಿತಾನ? ವಿಷಯ ಬಿಡಂದ್ರೆ ಬಿಡಂಗಿಲ್ಲ, ವಿಷ ಕುಡಿಯೋದ್ರೆ ಕುಡಿತೇನೆ. ಮತ್ತೆ ಇದು ಇದಾದ, ಇದು ಅದು ಬಾಟ್ಲಾಗದ, ಇದು ಬಾಟ್ಲಾಗದ. ಅದನ್ನ ಬಿಡಂದ್ರೆ ಬಿಡವಲ್ಲಿ, ಇದು ಕುಡಿ ಅಂದ್ರೆ ಕುಡಿಯವಲ್ಲಿ. ಯಾಕಪ್ಪ? ವಸ್ತು ಒಂದೇ ಇದ್ರಾಗ ಅವೆಲ್ಲ. ಅದು ಬಿಡೋ ತಮ್ಮಂದ್ರೆ ಬಿಡೋದಲ್ಲ, ಇದು ಕುಡಿಯೋ ತಮ್ಮಂದ್ರೆ ಕುಡಿಯೋದು. ಯಾಕೆ? ಅಲ್ಲಿ ವಿಷಯ ದೋಷ ದರ್ಶನ ಆಗದ. ವಿಷಯದಲ್ಲಿ ಕುಡಿದ್ರೆ ನಾವು ಬಿಡಂಗಿಲ್ಲ, ಅಲ್ಲಿ ಆಗಿಲ್ಲಲ್ಲ, ಅದಕ್ಕೆ ಅದು ಬಿಡಲ್ಲ. ಇದರಂತೆ ಎಲ್ಲ ವಿಷಯ ಅಂತ ಅರ್ಥ ಮಾಡೋಕೆ ಬರೀ ಅದು ಒಂದೇ ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಇಲ್ಲಿ ಉಪನಿಷತ್ ಕಾಲದಲ್ಲಿ ಉದ್ದಾಲಕನು, ಕಠೋಪನಿಷತ್ತಿನೇ ಬರ್ತದನಿದು ಉದ್ದಾಲಕ, ತನ್ನ ಇಂದ್ರಿಯಗಳಿಗೆ ಉದ್ದಾಲಕ ಏನು ಮಾಡಿದ? ನಯವಾಗಿ ಬೋಧಿಸಿ
ಬಡಿಲಿಂದ ಹೊಡಿಲಿಲ್ಲ, ನಯವಾಗಿ ಪ್ರೀತಿಯಿಂದ ಬೋಳೈಸಿ ಮೈ ಮೇಲೆ ಕೈ ಎಳೆದು ಅವುಗಳನ್ನು ಸ್ವಾಧೀನ ಮಾಡಿಕೊಂಡ ಯಾರೋ ಉದ್ಧಾಲಕ. ಹೇಗಂದ್ರೆ, ಹೇ ಮನಸ್ಸೇ, ಉದ್ಧಾಲಕ ಹೇಳ್ತಾನೆ, ಮಂದಿಗೆ ಬೋಧ ಮಾಡಲಿಲ್ಲ, ಶಿಷ್ಯರಿಗೆ ಬೋಧ ಮಾಡಲ್ಲ. ಹೇ ಮನಸ್ಸೇ, ನೀವು ಎಲ್ಲಿಗೆ ಓಡುವರಿ, ವಿಷಯಗಳ ಕಡೆಗೆ ಓಡುವರ ಅಂತ ಕೇಳಿದ. ಎಲ್ಲಿ ಹೋಗ್ತೀರಪ್ಪ ನೀವು? ನಾವು ಮನೆ ಕೇಳ್ತೀವಿ, ಇಷ್ಟೊತ್ತು ಎಲ್ಲಿಗೆ ಹೋಗಿ ಬಂದ್ರಿ, ಯಾರ ಜೊತೆ ಹೋಗಿದ್ರಿ? ನಾವೇನು ಹೇಳಕ್ ಹೋದ್ರೆ ಅವ್ರಿಗೆ ಗೊತ್ತಾಗ್ತಾ, ಇಲ್ಲಿಲ್ಲ ನೀನು ಬೇರೆ ಕಡೆ ಹೋಗಿದ್ದೇಳು, ಸುಳ್ಳು ಹೇಳ್ತಿದ್ದೆ ಅಂತ. ಸುಳ್ಳು ಹೇಳ್ತಾರೆ ಇವರು ಅಂತೀವಿಲ್ಲ. ಅದರಂತೆ ಅದು ಅವಿವೇಕ. ಏ ಮನುಷ್ಯ, ನೀ ಎಲ್ಲೆಲ್ಲಿ ಹೋಗ್ತಿದ್ದಿ, ಯಾಕೆ ಹೋಗ್ತಿದ್ದಿ? ಅವಿವೇಕ. ಆದರೆ ಅದು ನಿಮ್ಮ ತಪ್ಪಲ್ಲ. ಅನೇಕ ಜನ್ಮಾಚರವಾದ ಪ್ರಾಪಂಚಿಕ ವಿಷಯಗಳಿಂದ ನಮಗೆ ಆ ಬುದ್ಧಿ ಉಂಟಾಗಿದೆ. ಹುಟ್ಟಿದ ತಕ್ಷಣ ಬಂದಿಲ್ಲ, ಅನೇಕ ಜನ್ಮಾಂತರ. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಜಂಗಮನ ಮರತೆ ಅಂತ ಎಷ್ಟು ಅವರೇ ಹೇಳ್ಯಾರ. ಇವೆಲ್ಲ ಮರೆತ ಕಾರಣಕ್ಕೆ ಹಿಂಗಾಗ್ಯದಂತ. ಆ ಒಂದು ಬುದ್ಧಿ ಏನಾಯ್ತು, ವಿಷಯಗಳಿಗಾಗಿ ಪ್ರೇರೇಪಿಸಿದೆ. ಆ ಬುದ್ಧಿಯು ಅವಿದ್ಯೆಯಿಂದ ಆವರಿಸಲ್ಪಟ್ಟು ತನ್ನ ಕರ್ತವ್ಯವನ್ನು ತಾನು ತಿಳಿಯಲಾರದೆ ಅಂಧಕಾರದಲ್ಲಿ ಬಿದ್ದಿತ್ತು. ಈಗ ಸದ್ಗುರುಗಳ ಅನುಗ್ರಹದಿಂದ ಜ್ಞಾನ ಉದಯವಾಗಿ, ಈಗ ಸದ್ಗುರುಗಳ ಕೃಪೆಯಿಂದ ಜ್ಞಾನ ಉದಯವಾಗಿ ಅಂಧಕಾರದಲ್ಲಿ ಬಿದ್ದಂತ ಮನಸ್ಸು ತನ್ನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳಲು ಯೋಗ್ಯವಾಯಿತು. ಈಗ ಸದ್ಗುರುಗಳ ಉಪದೇಶ ಬೇಕು, ಸುಮ್ಮನೆ ಆಗೋದಿಲ್ಲವು. ಯಾವ ವಿಷಯ ಪದಾರ್ಥಗಳು ಸತ್ಯ ಅಲ್ಲ ಅಂತ ಮನಸ್ಸು ಹೇಳಿದ. ಏ ಮನಸ್ಸು, ಯಾವ ಸತ್ಯ ಆದಂತ ಓದ್ತಿದ್ದೆ, ಅಲ್ಲಿ ತಿರ್ಗಾ ಓದ್ತಿದ್ದೆ. ಸತ್ಯ ಇತ್ತು ಅಂದ್ರೆ ನಿನಗ ಶಾಶ್ವತವಾಗಿರ್ಬೇಕಾಯಿತು ಮತ್ತು ನಿನಗೆ ಅತ್ಯಂತ ಆನಂದ ಆಗಬೇಕಾಯಿತು. ಆಗಿಲ್ಲದ್ಮೇಲೆ ಅವ್ಯಾವ ಸತ್ಯ ಅಲ್ಲ, ಅವು ಸದಾ ಇದ್ದಂತೆ ಇರಲಾರವು. ಅವೆಲ್ಲ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅವೆಲ್ಲ ಸತ್ಯವಾದವಲ್ಲ ಮತ್ತು ಅವಿಕಾರಿಗಳಲ್ಲ. ವಿಕಾರ ಹಾಕ್ಯಂತ ಹೋಗ್ತಾವ, ಹಾಲು ಕೆಟ್ಟ ಮೊಸರಾದಂಗ. ಅವುಗಳಿಂದ ಆನಂದವು ಸಿಗುವುದು ಎಂಬುದೇ ಅವಿವೇಕ. ಏನು ಅವಿವೇಕಿದ್ದ ಮನುಷ್ಯನೇನು? ಕ್ಷಣಿಕ ಪದಾರ್ಥಗಳಲ್ಲಿ ಆನಂದಕ್ಕೆ ಅವಕಾಶವಿಲ್ಲ ಅಂತ. ಪದಾರ್ಥನೇ ಕ್ಷಣಿಕ ಅದ. ಪದಾರ್ಥದಲ್ಲಿ ಏನಾದರೂ ಅಜ್ಞಾನದ ಆನಂದ ತೋರಿದ್ರು ಕೂಡ ಪದಾರ್ಥ ಎಷ್ಟಾದ ಅಷ್ಟೇ ಕ್ಷಣಿಕ ಆನಂದ ಅದ. ನಮಗೆ ಆನಂದ ಆಗೋದಿಲ್ಲ ಅಂತಲ್ಲ, ಅದು ವಿಷಯ ಆನಂದ ಕೂಡ ಆಗಬೇಕಾದ್ರೆ ಪದಾರ್ಥ ಎಷ್ಟಾದ ಅಷ್ಟೇ. ನಾಶಶೀಲವಾದ ವಸ್ತುವಿನಿಂದ ನಾಶವಿಲ್ಲದ ಸುಖವು ಹೇಗೆ ದೊರಕುತ್ತದೆ? ನಾಶಶೀಲವಾದ ವಸ್ತುವಿನಿಂದ ನಾಶವಿಲ್ಲದ ಸುಖ ಹೇಗೆ ದೊರೆಯುತ್ತದೆ? ಕರಗುವಂತ ವಸ್ತುವಿನಿಂದ ಕರಗಿದ ಮೇಲೆ ಕರಗಲಾರ್ದಂಗೆ ಇರೋಂದ್ರೆ ಹೆಂಗಿರ್ತದೆ? ಇದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಬರೀ ತೋರಿಕೆಯ ರಮಣೆಯಂತೆ ವಾಸ್ತವ್ಯವಾದ ಸೌಂದರ್ಯವಲ್ಲ. ಅದು ವಾಸ್ತವ್ಯ ಅಂದ್ರೆ ಯಥಾರ್ಥವಾದ ಸೌಂದರ್ಯ ಅಲ್ಲ ನೋಡಿ. ಈಗಿನ ಕಾಲಕ್ಕೆ ಮದುವೆ ಮುಂಜಿಗಳಲ್ಲಿ ಮೇಕಪ್ ಅಂತ ಮಾಡ್ತಾರೆ, ಅದು ಯಥಾರ್ಥವಾದ ಸೌಂದರ್ಯನು. ಮನೆಗೆ ಹೋಗೋದ್ರಾಗ ಒಂದು ರೂಪ ಆಗ್ತದ, ಸ್ಟೇಜ್ನಾಗ ಒಂದು ರೂಪ, ಮನೆಗೆ ಹೋಟಿಗೆ ಒಂದು ರೂಪ. ಇದಕ್ಕೆ ಯಥಾರ್ಥವಾದ ಅಂತಾರೆ. ವಿಷಯಾದಿಗಳಲ್ಲಿ ಹಂಗೆ ಆದ ನೋಡು, ಯಥಾರ್ಥವಾದವಲ್ಲವು. ಹಾಗಾಗಿ ಇಟ್ಟಲ್ಲಿಯೇ ಕೊಳೆತು ಹೋಗುವ ಅಸ್ಥಿರ ಪದಾರ್ಥಗಳಲ್ಲಿ ಸೌಂದರ್ಯಕ್ಕೆ ಅವಕಾಶವಿಲ್ಲ ಅಂದ್ರೆ. ಇವೆಲ್ಲ ವಸ್ತುಗಳು ನೀನು ಬಳಸದ ಇಟ್ಟಲ್ಲಿಡು, ಕೆಟ್ಟ ಹೋಗ್ತಾವಿಲ್ಲ. ಹಾಗಾಗಿ ನೀವೇ ಯೋಚಿಸಿಕೊಳ್ಳಿರಿ, ಯೋಚನೆ ಮಾಡಿ ಮೋಸ ಹೋಗಬೇಡ್ರಿ ಅಂತ ಉದ್ದಾಲಕ ಮನಸ್ಸಿಗೆ ಹೇಳಕತ್ತಾರ, ಮನ ಬುದ್ಧಿ. ಹಾಗೆ
ಮೊದಲು ಹೇಳಿದಂತೆ ಕನಕ ಮೃಗವನ್ನು ನೋಡಿ ಸೀತಾದೇವಿ ಮೋಸ ಹೋಗಲಿಲ್ಲ. ನೀವು ಮೋಸ ಹೋಗಬೇಡ ಅಂತ ಹೇಳ್ತೀರಿ, ಹೋದರೆ ಸೀತೆಗಾದಂಥ ದುಃಖ ನಿಮಗಾಗ್ತದ. ಈಗೆಲ್ಲ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಎಂದು ಉಪನಿಷತ್ತುಗಳಲ್ಲಿ ಬಹಳಷ್ಟು ಹೇಳಿ, ಇದು ಉದ್ದಾಲಕನು ಮನಸ್ಸಿಗೆ ಮಾಡಿದ ಬೋಧ, ಮನುಷ್ಯರಿಗೆ ಮಾಡಲ್ಲ, ಮನುಷ್ಯಗೆ ಮಾಡಿದ. ಮತ್ತು ಇದರಿಂದ ಏನು ತಿಳ್ಬೇಕ್ರಿ ಅಂದರೆ, ನಾವು ಮನುಷ್ಯರಿಗೆ ಬೋಧ ಮಾಡೋದು ಕಲ್ತೀವಿನ ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಿಕೊಳ್ಳಂದ್ರೆ ಅದು ಉಪಯೋಗ ಇಲ್ಲ. ಮನುಷ್ಯರಿಗೆ ಬೋಧ ಮಾಡ್ತೀವಲ್ಲ, ನಮ್ಮ ಮನಸ್ಸಿಗೆ ಮಾಡದಿದ್ರೆ. ಅದಕ್ಕಾಗಿ ಯಾಕಂದ್ರೆ ಮನುಷ್ಯರು ನಮ್ಮನ್ನ ನರಕಕ್ಕೆ ತಗೊಂಡು ಹೋಗೋದಲ್ಲ, ಮನುಷ್ಯ ಮನಸ್ಸು ನಮ್ಮನ್ನು ನರಕಕ್ಕೆ ತಗೊಂಡು ಹೋಗ್ತದೆ. ನಮಗೆ ಬಂಧನ ಮಾಡಿದವರು ಮನುಷ್ಯರಲ್ಲ, ನಮಗೆ ಬಂಧನ ಆದ್ದು ನಮ್ಮ ಮನಸ್ಸಿನಿಂದ. ಹಾಗಾಗಿ ಒಳಗಿರುವ ಆತ್ಮಸುಖ ನಿರತಿಶಯವಾದದ್ದು, ಅವಿಚ್ಛಿನ್ನವಾದದ್ದು ಎಂದು ತಿಳಿಬೇಕು ಅಂತ ಇಲ್ಲಿ ಮಹಾತ್ಮರು ಹೇಳ್ತಾ ಬಂದರು. ಮತ್ತೆ ನಾಳೆ ದಿನ 27ನೇ ಶ್ಲೋಕವನ್ನು ಮತಿಗೆ ಹೊಡೆದಷ್ಟು ವಿಚಾರವನ್ನು ಮಾಡೋಣ ಅಂತ ಮಾತನ್ನು ಹೇಳಿ, ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ. ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತರುಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಶಿ ಎಲ್ಲೋ ಆಶಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲೋ ಜನಸಿ ಎಲ್ಲೇ ವಾಸಿಸಿದೆ, ಎಲ್ಲೆಲ್ಲೋ ತಿರುಗಿ ಮಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಭಕ್ತರುಂದ ಸಂಗ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಭಕ್ತರುಂದ ಸಂಗ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ
ಮಸಿಯ ವಾಕ್ಯವನೋ ಒಳವಿಯೋಳ್ ವೇದಾಂತ ಒಡೆಯನೋ ಜಡಿಗೆ ಮಾನಿವನು ನುಡಿದ ತತ್ವಂ ಮಸಿಯ ವಾಕ್ಯವನೋ ಕರುಣೆಯಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಸಂಘ ಶರಣರ ನಿಜದ ಆನಂದ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾಮತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಶ್ರೀ ಸದ್ಗುರು ಶಿವಪುತ್ರ